ಕಾಂಗ್ರೆಸ್ ಮುಖಂಡ ವಿ.ಎಸ್. ಉಗ್ರಪ್ಪ ಅವರು ನಮ್ಮ ಜೊತೆ ಇದ್ದಾರೆ, ಮಾತಾಡೋಣ. ಉಗ್ರಪ್ಪ ಅವರೇ, ಈಗ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ. ಸೊ ಪಕ್ಷದ ಸ್ಟ್ಯಾಂಡ್ ಏನಿದೆ, ನೀವೇನು ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ಹೇಗಿದೆ ಪಕ್ಷ? ಸರ್, ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯಪಾಲರು ಎಲ್ಲೋ ಬಿಜೆಪಿಯ ಒತ್ತಡಗಳಿಗೆ ಇವತ್ತು ಮಣದಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ರಾಜ್ಯಪಾಲರು ಆಸ್ ಬಿಕಮ್ ಎ ಏಜೆಂಟ್ ಆಫ್ ಭಾರತೀಯ ಜನತಾ ಪಾರ್ಟಿ. ರಾಜಭವನ ಒಂದು ರೀತಿ ಭಾರತೀಯ ಜನತಾ ಪಾರ್ಟಿಯ ಕಚೇರಿ ಮಾಡಿಕೊಂಡಿರೋ ಹಾಗೆ ಕಾಣ್ತಾ ಇದೆ. ನೋಡಿ, ಇವತ್ತೇನು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಪ್ರಕಾರ, ಹಾಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ಸ್ಯಾಂಕ್ಷನಿಂಗ್ ಕೊಡಬೇಕಾದ್ರೆ ಮೊದಲು ಆ ಕೇಸಿನ ಹಿನ್ನೆಲೆಯನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 1998ರಲ್ಲಿ ಡಿನೋಟಿಫೈ ಆಗಿರುವಂತ ಜಮೀನು, ಅಂದ್ರೆ ಸುಮಾರು 26 ವರ್ಷಗಳ ಹಿಂದೆ ಡಿನೋಟಿಫೈ ಆಗಿರುವಂತದ್ದು. ಯಾರು ಅದನ್ನ ಪ್ರಶ್ನೆ ಮಾಡಿಲ್ಲ. ಅದನ್ನ ಪರ್ಚೇಸ್ ಮಾಡಿದ ಇವ್ರು ಬರೆದ್ರೆ ಇಲ್ಲ 2004ರಲ್ಲಿ, ಅಂದ್ರೆ ಸುಮಾರು 20 ವರ್ಷಗಳ ಹಿಂದೆ. ಯಾರು ಸಹ ಅದನ್ನ ಪ್ರಶ್ನೆ ಮಾಡ್ಲಿಲ್ಲ. 2010ರಲ್ಲಿ ಅವರ ಶ್ರೀಮತಿಯವರಿಗೆ ದಾನ ಸಿಕ್ಕಿದ್ದು, ಅದನ್ನು ಯಾರು ಪ್ರಶ್ನೆ ಮಾಡ್ಲಿಲ್ಲ. 2015-17ರಲ್ಲಿ ಆಕೆ ಅರ್ಜಿಯನ್ನ ಕೊಟ್ಟಿದ್ದಾರೆ, ನನ್ನ ಜಮೀನನ್ನ ಕೂಡಾದವರು ಆಕ್ರಮಿಸಿಕೊಂಡಿದ್ದಾರೆ, ನನಗೆ ಆಲ್ಟರ್ನೇಟಿವ್ ಕೊಡಿ ಅಂತ ಹೇಳಿ. ಸಿದ್ದರಾಮಯ್ಯನವರು ಸಹಾಯ ಮಾಡಬೇಕು ಅಂದ್ರೆ 15-17ರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ಮಾಡ್ಬೋದಾಯ್ತು, ಮಾಡ್ಲಿಲ್ಲ, ಕಾನೂನು ರೀತಿಯ ಕ್ರಮ ಜರುಗಿಸ್ಲಿ ಅಂತ ಹೇಳಿ ಸುಮ್ಮನೆ ಇತ್ತು. ಆದ್ರೆ 2021ರಲ್ಲಿ ಯಾವಾಗ 50-50 ರೇಷಿಯೋ ಕಾನೂನು ಬಂದಾದ್ಮೇಲೆ ಬಿಜೆಪಿ ಸರ್ಕಾರ ಇದ್ದಾಗ ಅವರಿಗೆ 14 ಪಾಯಿಂಟ್ ಅನ್ನ ಆಲ್ಟರ್ನೇಟಿವ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಸಿದ್ದರಾಮಯ್ಯನವರ ಭ್ರಷ್ಟಾಚಾರ ಆಗ್ಲಿ, ಸ್ವಜನ ಪಕ್ಷಪಾತ ಆಗ್ಲಿ ಎಲ್ಲಿದೆ? ಸೊ ಹೀಗೆ ಇದೆ. ನಾನು ಕೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರಿಗೆ ಯಾರು RTGS ಮೂಲಕ ಲಂಚ ತೆಗೆದುಕೊಂಡ್ರಲ್ಲ, ಯಡಿಯೂರಪ್ಪನವ್ರ ಕುಟುಂಬದವರು, ಇದೇ ವಿಜಯೇಂದ್ರ, ಇದೇ ಯಡಿಯೂರಪ್ಪನವರ ಕುಟುಂಬದವರು, ಯಾಕೆ ಅವ್ರ ಮೇಲೆ ಕ್ರಮ ಜರುಗಿಸ್ತಾ ಇಲ್ಲ? ಇವ್ರಿಗೆ ಏನಾಗಿದೆ? ಭಾರತೀಯ ಜನತಾ ಪಾರ್ಟಿಯವರು ಹತಾಶರಾಗಿದ್ದಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರು ರಾಜ್ಯದಲ್ಲಿ 28ಕ್ಕೆ 28 ಪಾರ್ಲಿಮೆಂಟ್ ಸೀಟ್ ಅನ್ನ ಗೆಲ್ತೇವೆ ಅಂತ ಹೇಳಿ. ಅವ್ರು ಗೆಲ್ಲಿಕ್ಕಾಗ್ಲಿಲ್ಲ. JDS BJP 19 ಗೆದ್ರು. ಇವತ್ತು ಹತಾಶರಾಗಿ ಏನಾದ್ರೂ ಸಹ ಕೆಸರೇರಿಸ್ತಕ್ಕ, ಅದರಲ್ಲೂ ವಿಶೇಷವಾಗಿ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಟ್ಟಾದ್ಮೇಲೆ ಕಾಂಗ್ರೆಸ್ಸಿನ ಪಾಪ್ಯುಲಾರಿಟಿ, ಸಿದ್ದರಾಮಯ್ಯ, DK ಶಿವಕುಮಾರ್, ಖರ್ಗೆ ಇನ್ನಿತರ ಲೀಡರ್ಶಿಪ್ ನ ಪಾಪ್ಯುಲಾರಿಟಿಯನ್ನ ಸಹಿಸ್ಕೊಳ್ಳಿಕ್ಕೆ ಹಾಕ್ತೆ. ಸೊ ಈ ರೀತಿ ಗವರ್ನರ್ ಆಫೀಸ್ ಅನ್ನ ಬಳಸ್ಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಈ ರೀತಿ ಸಂವಿಧಾನ ವಿರೋಧಿ ಆಗಿರ್ತಕ್ಕಂಥ, ಪ್ರಜಾಪ್ರಭುತ್ವ ವಿರೋಧಿ ಆಗಿರ್ತಕ್ಕಂಥ ಆದೇಶವನ್ನ ಮಾಡಿಸಿದ್ದಾರೆ ಹೊರತು ಇದಕ್ಕೆ ಸರಿಯಾದಂತ ಪಾಠವನ್ನ ರಾಜ್ಯದ ಜನತೆ ನೀಡ್ತಾರೆ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಈಗ ಇದೇ ವಿಚಾರದಲ್ಲಿ ಈಗ ಇರೋಂತ ಮೇನ್ ಕಂಪ್ಲೇಂಟ್ ಅಲ್ಲಿ ಇರೋಂತ ಪಾಯಿಂಟ್ ಅಂತ ಹೇಳಿದ್ರೆ 2004ರಲ್ಲಿ ಯಾವಾಗ ಇವರ ಸಂಬಂಧಿಕರು ಖರೀದಿ ಮಾಡಿದ್ರಲ್ಲ, ಅಂದ್ರೆ ಬಾಮೈದ ಖರೀದಿ ಮಾಡಿದಾಗ ಆಗ ಆಲ್ರೆಡಿ ಅಲ್ಲಿ ಕನ್ವರ್ಷನ್ ಆಗಿ ಸೈಟ್ಗಳ ಹಂಚಿಕೆ ಆಗಿತ್ತು. ಸೊ ಆ ಟೈಮಲ್ಲಿ ನಾವು ಇನ್ನು ಕೆಸರೆ ಗ್ರಾಮ ಅಂತ ಹೇಳಿ ಇವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ಪ್ರಭಾವನ ಬಳಸಿನೇ ಮಾಡಿರೋದು ಅನ್ನೋದು ಇವರ ಒಂದು ದೂರಿನಲ್ಲಿರುವಂತಹ ಅಂಶ. ಬಹುಶಃ ಮೇಲ್ನೋಟಕ್ಕೆ ಇದರಲ್ಲಿ ಹುರುಳಿದೆ ಅಂತ ಹೇಳಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರಾ? ನಾನು ಎಷ್ಟೇ ಹೇಳ್ತೇನೆ, 98ಅಲ್ಲಿ ಡಿನೋಟಿಫೈ ಮಾಡಿದ್ದಾರಲ್ವಾ, 3 ಎಕರೆ 16 ಗುಂಟೆ. ಕರೆಕ್ಟ್ ಸರ್. ಸೊ ಅದ ಡಿನೋಟಿಫೈ ಆಗಿರುವಂತ ಲ್ಯಾಂಡ್ ಅನ್ನ ಒಬ್ಬ ರೈತನಾಗಿ ಅವನು ಮಾರಾಟ ಮಾಡ್ಕೊಳ್ಳಿಕ್ಕೆ ಅವನ ಹಕ್ಕಿದೆ. ಕರೆಕ್ಟ್. ಬಹುಶಃ ಆ ಜಮೀನನ್ನು ಇವರು ಪರ್ಚೇಸ್ ಮಾಡಿದ್ರು ಅನಾಥರೈಸ್ಡ್ ಆಗಿ ಮಾಡಿದ್ರೆ, ಅನಾಥರೈಸ್ಡ್ ಆಗಿ ಮಾಡಿದ್ರು ಸಹ ಅವ್ರ ಹಕ್ಕಿದೆ. ಇನ್ಫ್ಯಾಕ್ಟ್ ಆರ್ಟಿಕಲ್ 300A ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರಕಾರ ರೈಟ್ ಟು ಪ್ರಾಪರ್ಟಿ ಅವರ ನಮ್ಮ ಹಕ್ಕಿರುತ್ತೆ ರೈತರಿಗೆ, ಅದನ್ನ ಮಾರಾಟ ಮಾಡಿದ್ದಾರೆ. ಕರೆಕ್ಟ್. ಸೊ ಅವರೇನು, ನೀವು ಮಾರಾಟ ಮಾಡಿರೋದನ್ನ ತೆಗೆದುಕೊಂಡಿದ್ವಿ, ನೀವು ಎನ್ಕ್ರೋಚ್ ಮಾಡ್ಕೊಂಡಿರೋದ್ರಿಂದ ಆಲ್ಟರ್ನೇಟಿವ್ ಲ್ಯಾಂಡ್ ಅನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಕೊಟ್ಟಿದ್ದಾರೆ. ವಾಟ್ ಈಸ್ ರಾಂಗ್ ಇನ್ ಇಟ್? ಒಟ್ನಲ್ಲಿ ಎಲ್ಲೋ ಒಂದ್ ಕಡೆ ಇದರಲ್ಲಿ ಕೆಲವೊಂದಷ್ಟು ಲೋಪಗಳಾಗಿವೆ ಅನ್ನುವಂಥದ್ದಂತೂ ಸ್ಪಷ್ಟವಾಗ್ತದೆ ಮೇಲ್ನೋಟಕ್ಕೆ. ಸೊ ಹಾಗಾಗಿ ಆಗ್ಲಿ ಬಿಡಿ, ಪ್ರಾಸಿಕ್ಯೂಷನ್ ನಡೀಲಿ ಬಿಡಿ, ವಿಚಾರಣೆ ಅನ್ನುವಂಥದ್ದು. ಈಗ ನೋಡಿ, ಒಂದು ಅವರು ರಾಜ್ಯದ ಮುಖ್ಯಮಂತ್ರಿಗಳು, ಕಾನೂನಿಗೆ ಗೌರವ ಕೊಡುವಂತವ್ರು. ಸೊ ಇಡೀ ರಾಜ್ಯದ ಜನತೆ ಹಿತವನ್ನ ಕಾಪಾಡತಕ್ಕಂತ, ಅದಕ್ಕೆ ಬದ್ಧತೆ ಇರತಕ್ಕಂತ ರಾಜಕಾರಣಿಗಳ ಮೇಲೆ, ಅದರ ಮುಖ್ಯಮಂತ್ರಿಗಳ ಮೇಲೆ ಈ ರೀತಿ ಕಾನೂನು ಬಾಹಿರವಾದಂತ ಪ್ರಾಸಿಕ್ಯೂಷನ್ ಮಾಡೋದ್ರಿಂದ ಯಾವ ಸಂದೇಶವನ್ನ ಕಳಿಸ್ಲಿಕ್ಕೆ ಹೊರಟಿದ್ದೇವೆ? ಇದು ಪ್ರಶ್ನೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಉಗ್ರಪ್ಪ ಅವರೇ, ಥ್ಯಾಂಕ್ ಯು. ಇದು ವಿ.ಎಸ್. ಉಗ್ರಪ್ಪ ಅವರ ರಿಯಾಕ್ಷನ್. ಸೊ ಒಟ್ನಲ್ಲಿ ಈಗ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನ ನಾಯಕರು ಕೂಡ ಸಿಎಂ ಬೆಂಬಲಕ್ಕಿದ್ದಾರೆ, ಜೊತೆಗೆ ಕಾರ್ಯಕರ್ತರು ಕೂಡ ಪ್ರತಿಭಟನೆಯನ್ನು ಮಾಡ್ತಾರೆ.